ಜೈಲಿನಿಂದ ಬರ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್. ದೇವೇಗೌಡರ ನಿವಾಸದಿಂದ ಹೊರಟಿದ್ದಾರೆ ಎಚ್.ಡಿ. ರೇವಣ್ಣ. ತಂದೆ ತಾಯಿ ಆಶೀರ್ವಾದದ ಬಳಿಕ ದೇವರ ದರ್ಶನವನ್ನ ಪಡೆದಿದ್ದಾರೆ. ದೇವೇಗೌಡರ ನಿವಾಸದಿಂದ ಎಚ್.ಡಿ. ರೇವಣ್ಣ ಈಗ ಹೊರಟಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು ರೇವಣ್ಣ. ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದ್ರು. ಅವರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಈಗ ಅಲ್ಲಿಂದ ಹೊರಟಿದ್ದಾರೆ. ಮೊದಲಿಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳೋ ಸಾಧ್ಯತೆ ಇದೆ. ಮೊದಲಿಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಶೃಂಗೇರಿ ಶಾರದಾಂಬೆ ದರ್ಶನಕ್ಕೂ ಕೂಡ ರೇವಣ್ಣ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಮೊದಲಿಗೆ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದು ಈಗ ಹೊರಟಿದ್ದಾರೆ ರೇವಣ್ಣ. ಆದ್ರೆ ಇಲ್ಲಿಂದ ಮುಂದಕ್ಕೆ ಟೆಂಪಲ್ ರನ್ ನಡೆಸಲಿದ್ದಾರೆ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ತಂದೆ ತಾಯಿ ಆಶೀರ್ವಾದದ ಬಳಿಕ ದೇವರ ದರ್ಶನಕ್ಕೆ ರೇವಣ್ಣ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೊದಲಿಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೇವಣ್ಣ ಹೋಗ್ತಾರೆ ಅಂತ ಸುದ್ದಿ. ಶೃಂಗೇರಿ ಶಾರದಾಂಬೆ ದರ್ಶನವನ್ನು ಕೂಡ ಪಡೆಯಲಿದ್ದಾರಂತೆ. ತಂದೆ ತಾಯಿ ಆಶೀರ್ವಾದದ ನಂತರ ರೇವಣ್ಣ ಟೆಂಪಲ್ ರನ್. 6 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ರೇವಣ್ಣ ಇವತ್ತು ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಆಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು. ತಂದೆ ತಾಯಿ ಆಶೀರ್ವಾದವನ್ನ ಪಡೆದ್ರು. ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿದ್ರು. ಈಗ ಎಚ್.ಡಿ. ನಿವಾಸದಿಂದ ಹೊರಟಿದ್ದಾರೆ ರೇವಣ್ಣ. ಟೆಂಪಲ್ ರನ್ ಶುರುವಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಶೃಂಗೇರಿ ಶಾರದಾಂಬೆ ದರ್ಶನಕ್ಕೂ ಕೂಡ ತೆರಳುತ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಚ್.ಡಿ. ನಿವಾಸದಿಂದ ರೇವಣ್ಣ ಹೊರಟಿದ್ದಾರೆ. 6 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನ ಅನುಭವಿಸಿ ಇವತ್ತಷ್ಟೇ ರಿಲೀಸ್ ಆಗಿದ್ರು. ರಿಲೀಸ್ ಆಗ್ತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ಬಂದು ತಂದೆ ತಾಯಿ ಆಶೀರ್ವಾದವನ್ನ ಪಡೆದು ಹೊರಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಸಂಪರ್ಕದಲ್ಲಿದ್ದಾರೆ ವಿದ್ಯಾ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ರೇವಣ್ಣ ಬಂದಿದ್ದು ದೇವೇಗೌಡರ ನಿವಾಸಕ್ಕೆ. ತಂದೆ ತಾಯಿ ಆಶೀರ್ವಾದ ಪಡೆದ್ರು. ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಮಾತಾಡಿದ್ರು. ಈಗ ದೇವೇಗೌಡರ ನಿವಾಸದಿಂದ ಹೊರಟಿದ್ದಾರೆ. ಸೊ ವಾಟ್ ನೆಕ್ಸ್ಟ್? ಟೆಂಪಲ್ ರನ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, 6 ದಿನಗಳ ಕಾಲ ಜೈಲು ವಾಸವನ್ನ ಮುಗಿಸಿ ಬೇಲ್ ಮೇಲೆ ಹೊರಬಂದ ತಕ್ಷಣ ಅವರು ಮೊದಲು ಬಂದಂತಹದ್ದು ಪದ್ಮನಾಭನಗರದ ದೇವೇಗೌಡರ ನಿವಾಸ. ನೀವು ಹೇಳ್ದಂತೆ ಸೊ ಅದರ ಜೊತೆಗೆ ದೇವೇಗೌಡರ ನಿವಾಸಕ್ಕೆ ಬಂದ ತಕ್ಷಣ ನಾವು ದೇವೇಗೌಡರು ಮತ್ತೆ ದೇವೇಗೌಡರ ಕುಟುಂಬ ಏನಿದೆ ಸೊ ಅವರು ದೈವ ಭಕ್ತರು ಜಾಸ್ತಿ. ಯಾವಾಗಲೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಅದರಲ್ಲೂ ರೇವಣ್ಣನವರು ಹೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು. ಸೊ ಈ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಮನೆಗೆ ಮೊದಲು ಬಂದಂತಹ ಸಂದರ್ಭದಲ್ಲಿ ಮೊದಲು ಅವರು ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಊಟವನ್ನ ಮಾಡಿ ದೇವೇಗೌಡರ ಆಶೀರ್ವಾದವನ್ನ ಪಡೆದು ಈಗ ನೇರವಾಗಿ ದೇವೇಗೌಡರ ಮನೆಯಿಂದ ಅವರು ದೇವಸ್ಥಾನಕ್ಕೆ ತೆರಳಿರುವಂತದ್ದು. ನಾರ್ಮಲ್ ಆಗಿ ದೇವೇಗೌಡರ ಕುಟುಂಬದವರು ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ. ಇವತ್ತು ಕೂಡ ಅಂದ್ರೆ ಈಗ ಆಗಿರುವಂತಹ ಪ್ರಕರಣ ಏನಿದೆ ಈ ಘಟನೆ ಅಶುಭ ಅಂತ ಹೇಳಿ ಭಾವಿಸಿದ್ದಾರೆ. ಸೊ ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವರ ಮೊರೆ ಹೋಗಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ರೇವಣ್ಣ ಅವರು ಸಲ್ಲಿಸ್ತಾರೆ. ಅದಾದ ನಂತರ ಟೆಂಪಲ್ ರನ್ಗೆ ಈಗ ಆಲ್ರೆಡಿ ರೇವಣ್ಣ ಅವರು ಮುಂದಾಗ್ತಾ ಇರುವಂತದ್ದು. ತದನಂತರ ಅವರು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅನ್ನುವಂತಹ ಮಾಹಿತಿ ದೊರೆತಾ ಇದೆ. ಅಲ್ಲಿಂದ ಶೃಂಗೇರಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ದೊರೆತಾ ಇರುವಂತದ್ದು. ದೇವೇಗೌಡರು ಅದರ ಜೊತೆಗೆ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ವಿಶೇಷವಾಗಿ ದೇವರುಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ಈ ಪ್ರಕರಣ ಏನಿತ್ತು ರೇವಣ್ಣ ಅವರು ಅರೆಸ್ಟ್ ಆದಂತಹ ಪ್ರಕರಣ ಸಾಕಷ್ಟು ದೇವೇಗೌಡರ ಕುಟುಂಬಕ್ಕೆ ಮುಜುಗರವನ್ನ ಉಂಟು ಮಾಡಿತ್ತು. ದೇವೇಗೌಡರ 65 ವರ್ಷದ ಈ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಘಟನೆಯ ಒಂದು ಆರೋಪ ಕೂಡ ಬಂದಿರಲಿಲ್ಲ. ಆದರೆ ಈ ಆರೋಪ ಏನಿದೆ ಈ ಆರೋಪ ಇಡೀ ದೇಶ ಮಟ್ಟದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೂ ಕೂಡ ಸದ್ದು ಮಾಡಿತ್ತು. ದೇವೇಗೌಡರ ಕುಟುಂಬದ ಮೇಲೆ ಒಂದಷ್ಟು ರೀತಿಯಾಗಿ ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ರು. ಈ ಎಲ್ಲ ಆರೋಪಗಳು ಕೂಡ ತೊಲಗಬೇಕು. ಅದರ ಜೊತೆಗೆ ಈ ಸಂಕಷ್ಟ ಏನಿದೆ ಸೊ ಇದು ಇವತ್ತಿಗೆ ಮುಗಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ರೇವಣ್ಣ ಅವರು
ಅವರು ದೇವೇಗೌಡರ ಮಾತಿನ ಮೇರೆಗೆ ದೇವೇಗೌಡರ ಒಂದಷ್ಟು ಹೇಳಿಕೆಗಳನ್ನ ಪಡೆದು ಅದರ ಜೊತೆಗೆ ದೇವೇಗೌಡರ ಆಶೀರ್ವಾದವನ್ನ ಪಡೆದು ಟೆಂಪಲ್ ರನ್ಗೆ ಮರಳಿರುವಂತದ್ದು. ಶ್ವೇತಾ, ಓಕೆ, ಈಗ ಮೈಸೂರು ಚಾಮುಂಡಿ ಬೆಟ್ಟಕ್ಕೂ ಭೇಟಿ ನೀಡ್ತಾರೆ, ಶೃಂಗೇರಿ ಶಾರದಾಂಬೆ ದರ್ಶನಕ್ಕೂ ಕೂಡ ತೆರಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ದೇವೇಗೌಡರ ನಿವಾಸದಿಂದ ಹೊರಟವರು ಯಾವ ಕಡೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಟೆಂಪಲ್ ರನ್ ಅಂದ್ರೆ ಈ ಕ್ಷಣದಿಂದ ಶುರು ಮಾಡ್ತಿದ್ದಾರಂತ, ಅಥವಾ ನೆಕ್ಸ್ಟ್ ಅವರ ಪ್ಲಾನ್ ಟೆಂಪಲ್ ರನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆಯಾ? ಶ್ವೇತಾ, ಈಗಾಗಲೇ ದೇವೇಗೌಡರ ಮನೆಯಿಂದ ನೇರವಾಗಿ JP ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ನಿಮಗೆ ನೆನಪಿರಬಹುದು, ದೇವೇಗೌಡರು ಕೂಡ ಪದೇ ಪದೇ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅವರು ಭೇಟಿಯನ್ನ ನೀಡ್ತಾರೆ. ಮೊದಲು ದೇವೇಗೌಡರು ಹೋಗ್ತಾರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗುವಂಥದ್ದು JP ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಅದರ ಜೊತೆಗೆ ಕುಮಾರಸ್ವಾಮಿ ಅವರ ಮೊಮ್ಮಗನ ನಾಮಕರಣ ಏನ್ ನಡೆದಿತ್ತು ಅದು ಕೂಡ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲೇ ನಡೆದಿರುವಂಥದ್ದು. ಅದು ಒಂದು ರೀತಿಯಾಗಿ ಅವರು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುವಂತಹ ದೇವಸ್ಥಾನ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಈಗ JP ನಗರದಲ್ಲೇ ಮೊದಲು ಟೆಂಪಲ್ ರನ್ನ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಈಗ ದೇವೇಗೌಡರ ನಿವಾಸಕ್ಕೂ ಕೂಡ ಏನು ರೇವಣ್ಣ ಅವರು ಹೊರಟರು, ಸೊ ಅದಾದ ನಂತರ ಮುನಿರತ್ನ ಅವರು ಭೇಟಿಯನ್ನ ನೀಡ್ತಾ ಇರುವಂತದ್ದು. ಮುನಿರತ್ನ ಅವರು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ಸೊ ರೇವಣ್ಣ ಅವರ ಅರೆಸ್ಟ್ ಆದ ನಂತರ ರೇವಣ್ಣ ಅವರ ನಿವಾಸಕ್ಕೆ ಯಾರು ಕೂಡ ಹೋಗಿರ್ಲಿಲ್ಲ. ಅದರ ಜೊತೆಗೆ ಮುಖಂಡರು ಕೂಡ ದೇವೇಗೌಡರ ನಿವಾಸಕ್ಕೂ ಕೂಡ ಯಾರು ಬಂದಿರಲಿಲ್ಲ. ಈಗ ಬಿಜೆಪಿಯ ಮುಖಂಡರು ಅದರ ಜೊತೆಗೆ JDS ನ ಮುಖಂಡರು ಇವತ್ತು ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಆಗ್ಲಿಂದ ನಾವು ನೋಡಿದ್ವಿ, ಸಾರಾ ಮಹೇಶ್ ಅವರು ನೇರವಾಗಿ ರೇವಣ್ಣ ಅವರ ಜೊತೆಯಲ್ಲೇ ಬಂದಿದ್ರು. ಅದರ ಜೊತೆಗೆ ರಮೇಶ್ ಗೌಡ ಅವರು ಕೂಡ ಬಂದಿದ್ರು. ಇನ್ನು ಕುಮಾರಸ್ವಾಮಿ ಅವರು ಬೆಳಗ್ಗೆಯಿಂದಲೂ ಕೂಡ ರೇವಣ್ಣ ಅವರ ಮನೆಯಲ್ಲಿದ್ರು. ಇವತ್ತು ರೇವಣ್ಣ ಅವರು ರಿಲೀಸ್ ಆದ ತಕ್ಷಣ ಬಿಜೆಪಿಯ ನಾಯಕರು ಕೂಡ ದೇವೇಗೌಡರ ಮನೆಗೆ ಬರ್ತಾ ಇದ್ದಾರೆ. ಈಗ ಮುನಿರತ್ನ ಅವರು ಕೂಡ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ನೀಡಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರೇವಣ್ಣ ಅವರು ನೆಕ್ಸ್ಟ್ ಈ ರೀತಿಯಾದಂತಹ ಸಂಕಷ್ಟ ಎದುರಾಗಬಾರದು, ಇದೊಂದು ಅಶುಭ ಘಟನೆ ಅನ್ನುವಂತ ಕಾರಣಕ್ಕಾಗಿ ಈಗ ಟೆಂಪಲ್ ರನ್ಗೆ ಮುಂದಾಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೊ ಮೊದಲು ದೇವೇಗೌಡರು ಪೂಜೆ ಸಲ್ಲಿಸುವಂತದ್ದು JP ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಮೊದಲು ರೇವಣ್ಣ ಅವರು ಕೂಡ ಅದೇ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನಂತರದಲ್ಲಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ದೊರೀತಾ ಇದೆ. ಶ್ವೇತಾ, ಓಕೆ ವಿದ್ಯಾ, ದೇವೇಗೌಡರ ನಿವಾಸದಿಂದ ಹೊರಟಂತಹ ರೇವಣ್ಣ ಅವರ ಜೊತೆ ಯಾರ್ಯಾರಿದ್ರು? ಕುಟುಂಬದ ಬೇರೆ ಯಾರಾದ್ರೂ ಸದಸ್ಯರಿದ್ರ ಅಥವಾ ಬೇರೆ ಯಾರಾದ್ರೂ ಇದ್ರ ಆಪ್ತರು? ಸೊ ಒಂದಿಷ್ಟು ಕಾರ್ಯಕರ್ತರ ಜೊತೆ ಈಗ ರೇವಣ್ಣ ಅವರು ಹೊರಟಿರುವಂಥದ್ದು. ಯಾವುದೇ ಅವರ ಕುಟುಂಬದ ಸದಸ್ಯರು ಅವರ ಜೊತೆ ಹೋಗಿಲ್ಲ. ಕೇವಲ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ನೇರವಾಗಿ ಜೈಲಿಂದ ಬಂದ ನಂತರ ಅವರು ಇಲ್ಲಿಯ ಫ್ರೆಶ್ ಅಪ್ ಆಗಿ ಇಲ್ಲಿಂದಲೇ ನೇರವಾಗಿ ಅವರು ದೇವಸ್ಥಾನಕ್ಕೆ ಹೊರಟಿರುವಂಥದ್ದು. ಆದರೆ ಯಾವುದೇ ಕುಟುಂಬದ ಸದಸ್ಯರು, ಅವರ ಪತ್ನಿ ಇರಬಹುದು, ಅವರ ಮಕ್ಕಳಿರಬಹುದು, ಯಾರು ಕೂಡ ದೇವೇಗೌಡರ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡಿರಲಿಲ್ಲ. ಇಲ್ಲಿಂದ ರೇವಣ್ಣ ಅವರೇ ಅವರ ಕಾರ್ಯಕರ್ತರ ಜೊತೆ ನೇರವಾಗಿ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡೋದಕ್ಕೆ ಹೋಗಿದ್ದಾರೆ. ಶ್ವೇತಾ, ಎಸ್ ವಿದ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.